ಒಂದು ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಸೆಕೆಂಡ್ ಪೇಮೆಂಟ್ ಇನ್ನೇನು ಹತ್ತತ್ರ ಇದೆ ಬರೋದಕ್ಕೆ. ಸಿಗ್ಬೇಕು, ಏನೇ ಸಿಗ್ಬೇಕು ಅಂದ್ರೆ ಅಷ್ಟು ಬೇಗ ದೇವ್ರು ಕೊಡಲ್ಲ ನನಗೆ. ಸೊ ನನ್ನ ಯೂಟ್ಯೂಬ್ನ ಫಸ್ಟ್ ಪೇಮೆಂಟು ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸುಮಾರು ದಿನ ಆಗಿತ್ತು ನಾನು ಈ ರೀತಿಯಾಗಿ ಒಂದು ವ್ಲಾಗ್ನ ಮಾಡಿ ವಿಡಿಯೋನ ಮಾಡಿ. ಇತ್ತೀಚೆಗೆ ನಾನು ಡೈಲಿ ವ್ಲಾಗ್ಸು, ಟ್ರಾವೆಲಿಂಗು ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗ ಟ್ರೆಂಡಿಂಗಲ್ಲಿರುವಂತಹ ಬಿಗ್ ಬಾಸ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೋಮೋ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಡೈಲಿ ವ್ಲಾಗ್ಸ್, ರೆಸಿಪೀಸು ಇದೆಲ್ಲ ಶೇರ್ ಮಾಡ್ತೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಡೇ, ಬಿಕಾಸ್ ನಿಮ್ಮಿಂದ ಈ ಒಂದು ಗುಡ್ ನ್ಯೂಸ್ ನನಗೆ ತಲುಪಿದೆ. ಸೊ ಇದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳೋಣ. ಅದಷ್ಟೇ ಅಲ್ಲದೆ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಬೇಕು ಅಂದರೆ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಫೈನಲಿ 3K ಕಂಪ್ಲೀಟ್ ಆಗಿದೆ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಥ್ಯಾಂಕ್ ಯು. 3K ಕಂಪ್ಲೀಟ್ ಆದರೂ ಕೂಡ ವ್ಯೂಸ್ ಸ್ವಲ್ಪ ಡೌನ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಜೊತೆಗೆ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನ ನೋಡಿ. ಇಷ್ಟ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನಾನು ತಿದ್ದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಈ ಒಂದು ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್, ಸೊ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಸೊ ಹೌದು, ನನ್ನ ಒಂದು ಫಸ್ಟ್ ಪೇಮೆಂಟ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಸೆಕೆಂಡ್ ನಿಯರ್ ಇದೆ ಬರೋದಕ್ಕೆ. ಸೆಕೆಂಡ್ ಪೇಮೆಂಟ್ ಇನ್ನೇನು ಹತ್ತತ್ರ ಇದೆ ಬರೋದಕ್ಕೆ. ಇವಾಗ ನಾನು ಫಸ್ಟ್ ಪೇಮೆಂಟ್ ಬಗ್ಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಲೈಫಲ್ಲಿ ನನಗೆ ಯಾವುದು ಕೂಡ ಅಷ್ಟೇ ಬೇಗ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಜರ್ನಿಲೂ ಅಷ್ಟೇ ನನಗೆ ಸಕ್ಸಸ್ ಅನ್ನೋದು ಸ್ವಲ್ಪ ಲೇಟ್ ಆಗಿನೇ ಸಿಗ್ತಾ ಇದೆ. ಸೊ ಪರವಾಗಿಲ್ಲ, ಲೇಟಾಗಿ ಸಿಕ್ಕರೂ ಅದು ಲೈಫ್ ಲಾಂಗ್ ಉಳಿಯುತ್ತೆ. ಅದೇ ರೀತಿಯಾಗಿ ನಾನು 2 ಇಯರ್ ಬ್ಯಾಕೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಎಲ್ಲೂ ಕೂಡ ವಿಡಿಯೋಗಳನ್ನ ಅಷ್ಟಾಗಿ ನಾನು ಹಾಕಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ತೆ, ಆಮೇಲೆ ಮತ್ತೆ ಅಲ್ಲಿಗೆ ಬಿಟ್ಬಿಟ್ಟೆ. ಇವಾಗ ಮತ್ತೆ 1 ವರ್ಷದಿಂದ ನಾನು ಕಂಟಿನ್ಯೂ ಆಗಿ ವ್ಲಾಗ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಲೈವ್ ಮಾಡ್ತಾ ಇದ್ದೆ. ಇದೆಲ್ಲದರ ಪರವಾಗಿ ನನಗೆ ಸುಮಾರು ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಲೈವ್ ಮಾಡಿದಾಗಲೂ ಅಷ್ಟೇ ಬಂದು ಸಪೋರ್ಟ್ ಮಾಡಿದ್ದೀರಾ, ವಿಡಿಯೋಗಳನ್ನು ನೋಡಿದ್ದೀರಾ. ಇದರ ಒಂದು ಪ್ರತಿಫಲವಾಗಿ ನನಗೆ ಒಂದು 5 to 6 ಮಂತಲ್ಲಿ ನಂದು ಚಾನಲ್ ಮಾನಿಟೈಸೇಷನ್ ಆಯಿತು. ಸೊ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ತುಂಬ 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 ಕಷ್ಟಪಟ್ಟಿದ್ದೀನಿ. ನೋಡೋರಿಗೆ ಇದೇನು ಇಷ್ಟೇ ಅಲ್ವಾ, ಲೈವ್ ಮಾಡ್ಕೊತಾರೆ, ವಿಡಿಯೋ ಹಾಕ್ತಾರೆ ಅಂತ. ನಿಜವಾಗ್ಲೂ ಅದ್ರ ಹಿಂದೆ ತುಂಬ ಸ್ಟ್ರಗಲ್ ಇರುತ್ತೆ. ತುಂಬ ಕಷ್ಟಪಟ್ಟು 6 ಮಂತ್ ಆದಮೇಲೆ, 6 to 7 ಮಂತ್ ಆದಮೇಲೆ ಚಾನಲ್ ಮಾನಿಟೈಸೇಷನ್ ಆಯಿತು. ಅದಾಗಿ ನನಗೆ ಒಂದು 2 ಮಂತ್ಗೆ ಡಾಲರ್ ಕಂಪ್ಲೀಟ್ ಆಗಬೇಕು. ಒಂದು ಪೇಮೆಂಟ್ ಅಂತ ಬಂದರೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಬರಲ್ಲ. ಇದು ಯೂಟ್ಯೂಬ್ ಚಾನಲ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ. ಸೊ ಅದೇ ರೀತಿಯಾಗಿ ನನಗೆ ಮಾನಿಟೈಸೇಷನ್ ಆಗಿ ಒಂದು 2 ಮಂತ್ಗೆ $100 ಕಂಪ್ಲೀಟ್ ಆಗಬೇಕು. ಒಂದು 2 ಮಂತ್ಗೆ $100 ಕೂಡ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ನನಗೆ ವಿಡಿಯೋಗಳಿಂದ ಅಷ್ಟೊಂದು ಕಂಪ್ಲೀಟ್ ಆಗಲಿಲ್ಲ. ಮೆಂಬರ್ಶಿಪ್ ತುಂಬ ಜನ ತಗೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಅದರಿಂದನೇ ನನಗೆ ಬೇಗ ಡಾಲರ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಇದಾದ ನಂತರ ನನಗೆ ಒಂದು ಮೆಸೇಜ್ ಬರುತ್ತೆ. ಸೆಪ್ಟೆಂಬರಲ್ಲಿ ನನಗೆ ಮೇಲ್ ಮಾಡಿದ್ರು, ನಿಮ್ಮ ಒಂದು ಅಮೌಂಟ್ ಯೂಟ್ಯೂಬ್ ಪೇಮೆಂಟ್ ಸೊ 21ಇಂದ 26 ಅಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ನನಗೆ ಮೇಲ್ ಬಂತು. ಯಾವಾಗ? ಸೆಪ್ಟೆಂಬರಲ್ಲಿ. ಓಕೆ, ಬರುತ್ತೆ ಅಂತ ನಾನು ವೇಟ್ ಮಾಡಿದೆ. ಅದಾದಮೇಲೆ 21 ನನಗೆ ಮೇಲ್ ಬಂದಿದ್ದು. 26ವರೆಗೂ ವೇಟ್ ಮಾಡಿದ್ರು ನನಗೆ ಯಾವುದೇ ಅಮೌಂಟ್ ಕ್ರೆಡಿಟ್ ಆಗಲಿಲ್ಲ. ನನಗೆ ನಿಜವಾಗ್ಲೂ ಆ ವಿಷಯದಲ್ಲೂ ಅಷ್ಟೇ ತುಂಬ ಬೇಜಾರಾಯಿತು. ಅದೇ ನಾನು ಹೇಳ್ದಂಗೆ ನನ್ನ ಲೈಫಲ್ಲಿ ಯಾವುದೇ ಒಂದು ಖುಷಿ ಕ್ಷಣ ಸಿಗಬೇಕು, ಏನೇ ಸಿಗಬೇಕು ಅಂದರೆ ಅಷ್ಟು ಬೇಗ ದೇವ್ರು ಕೊಡಲ್ಲ ನನಗೆ. ಸ್ವಲ್ಪ ಆಟ ಆಡಿಸಿ ಸತಾಯಿಸಿನೇ ಕೊಡೋದು. ಅದೇ ರೀತಿಯಾಗಿ ನನಗೆ ಡಾಲರ್ ಕಂಪ್ಲೀಟ್ ಆಗಿದ್ದು. ಡಾಲರ್ ನನಗೆ ಬೇಗ ಕಂಪ್ಲೀಟ್ ಆಯಿತು, ಬಟ್ ಮಾನಿಟೈಸೇಷನ್ಗೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಅದಾದಮೇಲೆ ಪೇಮೆಂಟ್ದು ಮೇಲ್ ಬಂದಾಗ ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಯಿತು. ಅವತ್ತೇನೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬೇಡ, ಒಂದು ಪೇಮೆಂಟ್ ಬರಲಿ, ಅದಾದಮೇಲೆ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆದರೆ ನನಗೆ 21ಇಂದ 26ವರೆಗೂ ಸೆಪ್ಟೆಂಬರ್ 21ನೇ ತಾರೀಕಿಂದ 26ನೇ ತಾರೀಕಿನ ಒಳಗಡೆ ಕ್ರೆಡಿಟ್ ಆಗುತ್ತೆ ಬ್ಯಾಂಕ್
ಅಕೌಂಟ್ ಚೆಕ್ ಮಾಡಿ ಅಂತ ಇತ್ತು. ಸೊ ನನಗೆ ಕ್ರೆಡಿಟೇ ಆಗಲಿಲ್ಲ. ಅದಾದ್ಮೇಲೆ 30 ವರೆಗೂ ವೇಟ್ ಮಾಡಿ ಅಂತ ಬಂತು. ಸೊ ಓಕೆ 30 ವರೆಗೂ ವೇಟ್ ಮಾಡೋಣ. 21st ನಿಂದ 30 ವರೆಗೂ ನಾನು ವೇಟ್ ಮಾಡಿದೆ. ಸೊ ಅದ್ರ ಒಳಗಡೆ ನೀವು ಬ್ಯಾಂಕ್‌ನ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಬ್ಯಾಂಕ್ ಹೋದೆ. ಬ್ಯಾಂಕಲ್ಲಿ ಹೋಗಿ ಕೇಳಿದಾಗ, ಇಲ್ಲ ನಿಮ್ಗೆ ಯಾವುದೇ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಹೀಗೆ ಯೂಟ್ಯೂಬ್ ಪೇಮೆಂಟ್ ಅಂತ ನಾನು ಎಲ್ಲ ತೋರಿಸ್ದೆ. ಬಂದಂತಹ ಮೇಲನ್ನು ಕೂಡ ನಾನು ಅವ್ರಿಗೆ ತೋರಿಸ್ದೆ. ಅದಷ್ಟೇ ಅಲ್ಲದೆ ಅಲ್ಲಿ ಒಂದು ರೆಸಿಪ್ಟ್ ಬಂದಿರತ್ತೆ. ನೀವು ಗೂಗಲ್ ಆಡ್ಸೆನ್ಸ್ ಅಪ್ಲೈ ಮಾಡಿದಾಗ ಅಥವಾ ಅಮೌಂಟ್ ಬಂದಿರೋದು, ಇಷ್ಟು ಡಾಲರ್ ನಿಮಗೆ ಕ್ರೆಡಿಟ್ ಆಗಿದೆ ಅಂತ. ಇದೆಲ್ಲದನ್ನು ಕೂಡ ನಾನು ಬ್ಯಾಂಕಲ್ಲಿ ತೋರಿಸಿದಾಗ, ಸೊ ಅವರು ನಿಮ್ಗೆ ಈ ರೀತಿ ಮೆಸೇಜ್ ಬಂದಿದೆ, ಮೇಲ್ ಬಂದಿದೆ, ಬಟ್ ನಮ್ಗೆ ಯಾವುದೇ ರೀತಿ ಬಂದಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಆ ರೆಸಿಪ್ಟ್ ಏನಿರತ್ತೆ, ಎಷ್ಟು ಡಾಲರ್ ಬಂದಿದೆ ಅಂತ ಹೇಳ್ತೀವಲ್ವಾ, ಆ ಒಂದು ರೆಸಿಪ್ಟ್ ಅನ್ನ ನೀವು ಪ್ರಿಂಟ್ ಕೊಟ್ಟು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೆ ಅಟ್ಯಾಚ್ಡ್ ಆಗಿ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಪಾಸ್ಬುಕ್ ಏನಿರತ್ತೆ ಅದ್ರ ಜೆರಾಕ್ಸ್ ಕೊಡಿ ಅಂತ. ಸೊ ನಾವೆಲ್ಲ ಕೊಟ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ನನಗೆ ಒಂದು 15 ಡೇಸ್ 20 ಡೇಸ್ ಆದ್ರೂ ನನಗೆ ಯಾವುದೇ ಅಮೌಂಟ್ ಕ್ರೆಡಿಟೇ ಆಗಲಿಲ್ಲ. ಏನು ಮೇಲ್ ಕೂಡ ಬರಲಿಲ್ಲ. ಅದಾದ್ಮೇಲೆ ನಾನು ಯೂಟ್ಯೂಬ್ ಸಪೋರ್ಟ್‌ಗೆ ಮೇಲ್ ಕೂಡ ಮಾಡಿದೆ. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂತು. ಎಲ್ಲ ನಾವು ಚೆಕ್ ಮಾಡ್ತೀವಿ ಎಲ್ಲ ರೀತಿಯಿಂದನೂ ಅಂತ. ಸೊ ಅದಾದ್ಮೇಲೂ ಕೂಡ ನನಗೆ ಅಮೌಂಟ್ ಬರಲಿಲ್ಲ. ಮತ್ತೆ ನಾನು 15 ಡೇಸ್ ಬಿಟ್ಟು ಹೆಚ್ಚು ಕಡಿಮೆ ನನಗೆ ಮೇಲ್ ಬಂದಾಗಿಂದ 1.5 ತಿಂಗಳು ನಾನು ಬ್ಯಾಂಕ್‌ಗೆ ಹೋಗಿ ಬಂದೆ. ಒಂದ್ 2-3 ಸಲ ಓಡಾಡಿದ್ರು ಕೂಡ ನನಗೆ ಯಾವುದೇ ಯೂಸ್ ಆಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಫೈನಲ್ ಆಗಿ ಒಬ್ರು ಹೇಳಿದ್ರು, ಈ ರೀತಿ ಎಲ್ಲ ಬಂದಿದೆ. ಸೊ ಇಲ್ಲಿ ನಿಮ್ಗೇನೆ ಮೇಲ್ ಬಂದಿರತ್ತಂತೆ ಬ್ಯಾಂಕ್‌ಗೆ. ಸೊ ಪ್ಲೀಸ್ ಚೆಕ್ ಮಾಡಿ ಅಂದಾಗ, ಅವರು ನಮ್ಗೆ ಫೈನಲ್ ಆಗಿ ಹೇಳಿದ್ದು, ಒಂದು ಸ್ವಿಫ್ಟ್ ಕಾಫಿ ಅಂತ ಬರುತ್ತೆ, ಸ್ವಿಫ್ಟ್ ಐಡಿ. ಆ ಐಡಿನ ಕೊಟ್ರೆ ನಿಮ್ಮ ಅಮೌಂಟ್ ಎಲ್ಲಿದೆ ಅಂತ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಷ್ಟೇ ಅಲ್ಲದೆ ಯಾವ ಒಂದು ಅಕೌಂಟಿಂದ ನಿಮ್ಮ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗಿದೆ ಅನ್ನೋದು ಕೂಡ ಅದ್ರಲ್ಲಿ ಗೊತ್ತಾಗತ್ತೆ ಅಂತ. ಇದ್ಯಾವ್ದ್ರದ್ದು ಐಡಿಯಾನೇ ಇಲ್ಲ ನಮ್ಗೆ. ಸ್ವಿಫ್ಟ್ ಐಡಿ ಅಂದ್ರೆ ಏನು? ನನ್ಗಂತೂ ನಿಜವಾಗ್ಲೂ ಗೊತ್ತೇ ಆಗ್ಲಿಲ್ಲ. ಇಲ್ಲ ಬರಲ್ಲ ಇನ್ಮೇಲೆ ಮುಗೀತು. ಸುಮ್ನೆ ನಾನ್ ಚಾನಲ್ ಮಾಡಿರೋದು. ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಬೇಕಾಗಿತ್ತಾ? ಇಷ್ಟೆಲ್ಲ ಕಷ್ಟಪಟ್ರು ನಾನ್ ಕಷ್ಟಪಟ್ಟಿರುವಂತಹ ಪ್ರತಿಫಲ ನನ್ಗೆ ಸಿಗ್ತಾ ಇಲ್ವಲ್ಲ ಅಂತ ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ನನ್ನ ಹಸ್ಬೆಂಡ್ ತುಂಬಾ ಆ ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡು, ನಾನ್ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಆ ಟೈಮಲ್ಲಿ. ಸ್ವಲ್ಪ ಚೆಕ್ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ ನಾವ್ ಏನಾದ್ರೂ ಕಷ್ಟ ಪಡೋದೇ ನಮ್ಗೆ ಅದ್ರಿಂದ ಯೂಸ್ ಆಗುತ್ತೆ, ಪ್ರತಿಫಲ ಸಿಗುತ್ತೆ ಅಂದ್ರೆ ಅಲ್ವಾ? ಸೊ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ ಚೆಕ್ ಮಾಡಿ ಅಂದಾಗ, ಅವ್ರು ಎಲ್ಲಾ ಒಂದು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡಿದ್ರು. ಮತ್ತೆ ಗೂಗಲಲ್ಲೆಲ್ಲ ಚೆಕ್ ಮಾಡಾದ್ಮೇಲೆ ಮತ್ತೆ ಸ್ವಿಫ್ಟ್ ಐಡಿನ ಯಾವ ರೀತಿ ತಗೊಳ್ಳೋದು. ಫೈನಲ್ ಆಗಿ ಸ್ವಿಫ್ಟ್ ಐಡಿಯ ಒಂದು ಫಾರ್ಮ್ ಇರತ್ತೆ. ಆ ಫಾರ್ಮ್ ನನಗೆ ಸಿಕ್ತು. ಅದಾದ್ಮೇಲೆ ಅದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ವಿತಿನ್ 2 ಡೇಸಲ್ಲಿ ನನಗೆ ಅಮೌಂಟ್ ಕ್ರೆಡಿಟ್ ಆಯ್ತು. ಸೊ ನಾನು ಅದಾದ್ಮೇಲೆ ಬ್ಯಾಂಕ್ ಏನು ಹೋಗ್ಲಿಲ್ಲ. ಅದು ಅಪ್ಲೈ ಮಾಡಿದ್ಮೇಲೆ ಸೊ ನನಗೆ ಅಮೌಂಟ್ ನನ್ನ ಅಕೌಂಟ್‌ಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ನನಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆ ಒಂದು ಫಾರ್ಮ್‌ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಯಾರಿಗಾದ್ರೂ ನಿಮ್ಗೆ ಅಮೌಂಟ್ ಬಂದಿಲ್ಲ, ಯೂಟ್ಯೂಬಿಂದ ಮೇಲ್ ಬಂದಿದೆ, ಸೊ ಅಮೌಂಟ್ ಬಂದಿಲ್ಲ ಅಂದ್ರೆ ಈ ರೀತಿ ಒಂದು ಫಾರ್ಮ್‌ನ ಫಿಲ್ ಮಾಡ್ಬೇಕಾಗತ್ತೆ. ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅಮೌಂಟ್ ಬರುತ್ತೆ. ಸುಮಾರಷ್ಟು ಜನ ಯೂಟ್ಯೂಬರ್ಸ್ ಹೇಳ್ತಾರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಏನು ಅಕೌಂಟ್‌ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ತಗೊಂಡು ನೀವು ಬ್ಯಾಂಕ್‌ಗೆ ಹೋಗ್ಬೇಕು. ಅವರಿಗೆ ಸರಿಯಾಗಿ ಕೊಡ್ತಿರಲ್ಲ, ನೀವೆಲ್ಲ ಹೇಳ್ಬೇಕು ಅಂತ ಎಲ್ಲ ಸುಮಾರು ಜನ ಹೇಳಿದ್ರು. ನಾನು ಅದೇ ಪ್ರಕಾರ ಮಾಡ್ದೆ. ಬಟ್ ನನಗೆ ಯೂಸ್ ಆಗ್ಲಿಲ್ಲ. ಬ್ಯಾಂಕಿಂದ ನನಗೆ ಏನು ಯೂಸ್ ಆಗ್ಲಿಲ್ಲ. ನಾನು ಅಷ್ಟೆಲ್ಲ ಓಡಾಡಿದ್ರು ಕೂಡ ನನಗೆ ಈ ಒಂದು ಫಾರ್ಮ್ ಏನಿದೆ ಅದನ್ನ ಫಿಲ್ ಮಾಡಿದ್ಮೇಲೆ ವಿತಿನ್ 2 ಡೇಸ್ ಒಳಗಡೆ ನನಗೆ ಅಮೌಂಟ್ ಕ್ರೆಡಿಟ್ ಆಯ್ತು. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಆದ್ರೆ ಆ ಒಂದು ಅಮೌಂಟ್ ಬರುತ್ತೋ ಇಲ್ವೋ, ನಾನು ಅಷ್ಟೆಲ್ಲ ಪ್ರಯತ್ನ ಪಟ್ರುನು ಸೊ ಫೈನಲ್ ಆಗಿ ನನ್ಗೆ ಯಾಕೆ ಹೀಗಾಗ್ತಾ ಇದೆ? ನಂಗೆ ಗೂಗಲ್ ಅಡ್ಸೆನ್ಸ್ ಪಿನ್ ಏನಿರುತ್ತೆ ಅದು ಬರೋದು ಅಷ್ಟೇ ನನಗೆ. 2 ಸಲ ನಾನು ಅಪ್ಲೈ ಮಾಡಿದೆ. 2 ಸಲನೂ ನನಗೆ ಬರಲಿಲ್ಲ. ನಾನು ಕರೆಕ್ಟಾಗಿ ಫಿಲ್ ಮಾಡಿದ್ರು ಕೂಡ ಥರ್ಡ್ ಟೈಮ್ ನನಗೆ ಫಿಲ್ ಮಾಡಿದಾಗ ಸೊ ನಾನಿರುವಂತಹ ಅಡ್ರೆಸ್ಸನ್ನ ಬಿಟ್ಟು ಬೇರೆ ಅಡ್ರೆಸ್ಸನ್ನ ಕೊಟ್ಟಾಗ, ನನ್ನ ನೇಟಿವ್ ಕೊಟ್ಟಾಗ ಅಲ್ಲಿ ಅಡ್ರೆಸ್‌ಗೆ ಗೂಗಲ್ ಪಿನ್ ಬಂತು. ಸೊ ಆವಾಗ್ಲೂ ಅಷ್ಟೇನೆ ಗೂಗಲ್ ಅಡ್ಸೆನ್ಸ್‌ಗೂ ನಾನು ಸ್ವಲ್ಪ ಕಷ್ಟಪಟ್ಟೆ. ಸೊ ಅವಾಗ್ಲೂ ಬೇಜಾರಾಯ್ತು ನನಗೆ. ಯಾಕೆ ನನ್ನ ಲೈಫಲ್ಲೇ ಅಥವಾ ನಾನೇ ಈ ರೀತಿ ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಎಲ್ಲ ಅನಿಸ್ತಾ ಇತ್ತು. ಸೊ ಅದೇ ಫೈನಲ್ ಆಗಿ ದೇವರು ಯಾವಾಗ ಯಾವುದನ್ನ ಯಾರಿಗೆ ಹೇಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಸೊ ಅದೇ ಪ್ರಕಾರ ನನಗೆ ಮೇಲ್ ಬಂದು ಹೆಚ್ಚು ಕಡಿಮೆ ಒಂದು 2 ತಿಂಗಳಾದ್ಮೇಲೆ ಅಮೌಂಟ್ ನನಗೆ ಕ್ರೆಡಿಟ್ ಆಯಿತು. ಸೊ ಸ್ವಲ್ಪ ಓಡಾಡಿ ಎಲ್ಲ ಮಾಡಿದ್ಮೇಲೆ ಈ ಒಂದು ಸ್ವಿಫ್ಟ್ ಏನು ಕಾಪಿ ಏನಿರುತ್ತೆ, ಐಡಿ ಏನಿರುತ್ತೆ ಅದನ್ನ ಫಿಲ್ ಮಾಡಬೇಕು ಅಂತ ನನಗೆ ಗೊತ್ತಾಗಿದ್ದೆ.
ಸೊ 2 ಮಂತ್ ಆದ್ಮೇಲೆ ಅದ್ರ ಮಧ್ಯನೂ ನಾನು ಕೆಲವೊಂದು ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಯಾವಾಗ ಬರುತ್ತೋ ಬರ್ಲಿ ಅಂದ್ರೆ ಸ್ವಲ್ಪ ಓಡಾಡ್ದೆ ಬ್ಯಾಂಕ್‌ಗೆಲ್ಲ, ಎಲ್ಲಾ ಕಡೆ ವಿಡಿಯೋ ನೋಡ್ದೆ. ನನಗೇನು ಅರ್ಥನೇ ಆಗ್ಲಿಲ್ಲ. ಏನ್ ಮಾಡಿದ್ರು ಕೂಡ ಅಮೌಂಟ್ ಬರ್ಲಿಲ್ಲ ಅಂದಾಗ ನಾನೇನ್ ಅನ್ಕೊಂಡೆ ಯಾವಾಗ ಬರುತ್ತೋ ಬರ್ಲಿ ನೋಡೋಣ. ನನ್ನ ಕಷ್ಟಕ್ಕೆ ಪ್ರತಿಫಲ ಯಾವಾಗ ಸಿಗುತ್ತೆ ಅಂತ ಇರ್ಬೇಕು, ಅವಾಗ ಸಿಗುತ್ತೆ ಅಂತ ಅನ್ಕೊಂಡು ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ದೆ. ಸೊ ನೀವ್ ಅನ್ಕೋಬೋದು ಏನ್ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಮೌಂಟ್ ಎಷ್ಟು ಬಂದಿದೆ ಅಂತ ಹೇಳ್ತಾ ಇಲ್ಲ ಅಂತ. ಸೊ ಇಲ್ಲೇ ಇದೆ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್. ಸೊ ಫೈನಲ್ ಆಗಿ ನನ್ನ ಕೈಯಲ್ಲಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಇದೆ. ತುಂಬಾ ಖುಷಿ ಆಯ್ತು. ಸೊ ಇದು ಇನ್ನೊಂದು ಹೇಳ್ಬೇಕು ಅಂದ್ರೆ ನನಗೆ ಮೆಂಬರ್‌ಶಿಪ್ ಇಂದಾನೆ ಇಷ್ಟೊಂದು ಅಮೌಂಟ್ ಬಂದಿರೋದು. ವಿಡಿಯೋಗಳಿಂದನೂ ಬಂದಿದೆ. ಸೊ ಒಂದು 60% ನನಗೆ ಮೆಂಬರ್‌ಶಿಪ್ ತಗೊಂಡಿದ್ದೀರಾ, ಅದಕ್ಕೋಸ್ಕರ ಬಂದಿದೆ. ಒಂದು 40% ನನ್ನ ವಿಡಿಯೋಗಳಿಂದ ಬಂದಿದೆ. ಸೊ ಇನ್ನೂ ಇವಾಗ ವಿಡಿಯೋಗಳು ಚೆನ್ನಾಗಿ ರನ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ. ಇನ್ನ ಸಪೋರ್ಟ್ ಮಾಡಿ. ಸೊ ಯೂಟ್ಯೂಬ್ ಗೈಡ್‌ಲೈನ್ಸ್ ಪ್ರಕಾರ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ಹೇಳೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಒಂದು ವಸ್ತುವನ್ನ ಇಷ್ಟು ಅಮೌಂಟ್‌ಗೆ ತಗೋಬಹುದು ಅನ್ನೋದನ್ನ ಹೇಳ್ತೀನಿ. ಸೊ ನೀವು ಗೆಸ್ ಮಾಡಿ. ಈ ಅಮೌಂಟಲ್ಲಿ ನಾವು ಈಗಿರುವಂತಹ ಗೋಲ್ಡ್ ರೇಟ್ ಏನಿದೆ, ಆ ಒಂದು ಗೋಲ್ಡ್ ರೇಟಲ್ಲಿ 1 ಗ್ರಾಮ್ ಗೋಲ್ಡನ್ನ ತಗೋಬಹುದು. ಅಷ್ಟು ಅಮೌಂಟ್ ನನಗೆ ಕ್ರೆಡಿಟ್ ಆಗಿದೆ. ಯೂಟ್ಯೂಬಿಂದ ಬಂದಿರುವಂತಹ ಅಮೌಂಟ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ಕೂಡ. ಇದಕ್ಕೆ ಕಾರಣ ನೀವು. ನಿಮ್ಮಿಂದಲೇ ಇದೆಲ್ಲ. ಸೊ ಪ್ಲೀಸ್ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ವಿಡಿಯೋಗಳನ್ನ ನೋಡಿ. ನನ್ನ ವಿಡಿಯೋಗಳಲ್ಲಿ ಏನಾದ್ರು ಇಂಪ್ರೂವ್‌ಮೆಂಟ್ ಇರಬೇಕು ಅನ್ನೋದಾದ್ರೆ ಅಥವಾ ತಪ್ಪು ಸರಿಗಳೇನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲ್ ಆಗಿ ನನ್ನ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಸೊ ನನ್ನ ಕೈಯಲ್ಲಿದೆ. ಸೊ ಎಲ್ರಿಗೂ ಹೇಳೋದಷ್ಟೇ, ಸ್ವಲ್ಪ ಕಾಯಬೇಕು. ಸುಮಾರಷ್ಟು ಜನ ಚಾನಲ್ ಮಾಡ್ತೀರಾ, ನನ್ನ ಕೈಯಿಂದ ಆಗಲ್ಲ ಅಂತ ಬಿಟ್ಬಿಡ್ತೀರಾ. ಅದಷ್ಟೇ ಅಲ್ಲದೆ ಒಂದು 6-7 ತಿಂಗಳು ತುಂಬಾ ಸ್ಟ್ರಗಲ್ ಪಡ್ತೀರಾ. ಅದಾದ್ಮೇಲೆ ಸೊ ಸ್ಲೋ ಆಗ್ಬಿಡ್ತೀರಾ. ಇನ್ನೇನು ಹತ್ರ ಇದೆ ಮಾನಿಟೈಸೇಷನ್‌ಗೆ. 1 ವರ್ಷದ ಒಳಗಡೆ ನಿಮ್ಮ ಮಾನಿಟೈಸೇಷನ್ ಆಗಬೇಕು. ಇನ್ನೇನು ಹತ್ರ ಇದೆ ಅಂತ ಅಂದಾಗ ನೀವು ಸ್ಟ್ರಗಲ್ ಹಾಕೋದಕ್ಕೆ ಅಥವಾ ಎಫರ್ಟ್ ಹಾಕೋದಕ್ಕೆ ಹೋಗ್ತೀರಾ. ಸೊ ಆ ರೀತಿ ಮಾಡಬೇಡಿ. ಡೇ 1 ಇಂದಾನೇ ನೀವು ಕಷ್ಟಪಡಿ. ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನ್ನ ಒಂದು ಯೂಟ್ಯೂಬ್ ಜರ್ನಿನೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. 2 ಇಯರ್ ಬ್ಯಾಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಿಲ್ ಇಲ್ಲಿವರೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ನನಗೆ ಗೊತ್ತು. ಸೊ ಅದಕ್ಕೆ ಇವಾಗ ನನಗೆ ಒಂದು ಪೇಮೆಂಟ್ ಅಂತ ಬಂದಿದೆ. ಸೊ ಅದಷ್ಟೇ ಅಲ್ಲದೆ ಪ್ರತಿ ತಿಂಗಳು ಇನ್ಮೇಲೆ ಬರುತ್ತೆ ಅಂತಾನೂ ಹೇಳಕ್ಕಾಗಲ್ಲ ಅಥವಾ ಬರಲ್ಲ ಅಂತಾನೂ ಹೇಳಕ್ಕಾಗಲ್ಲ. ನಮ್ಮ ಎಫರ್ಟು ವಿಡಿಯೋಗಳು ಚೆನ್ನಾಗಿ ರನ್ ಆಗ್ತಿದ್ರೆ ಸೊ ಖಂಡಿತವಾಗ್ಲೂ ಪೇಮೆಂಟ್ ಬರುತ್ತೆ. ಆಕ್ಚುಲ್ ಆಗಿ ನಾನು ಈ ಒಂದು ಪೇಮೆಂಟ್ ವಿಡಿಯೋನ ಮಾಡೋದು ಬೇಡ ಅಂತಾನೆ ಅನ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಸುಮ್ಮನೆ ಯಾಕೆ ಸುಮಾರಷ್ಟು ಜನ ಅನ್ನೋರು ಯೂಟ್ಯೂಬ್ ಮಾಡಿದ ತಕ್ಷಣ ಪೇಮೆಂಟ್ ಬರುತ್ತಾ? ಸುಮಾರು ಜನ ನನ್ನೇ ಕೇಳಿದವರಿದ್ದಾರೆ. ಚಾನೆಲ್ ಮಾಡಿ 1 ತಿಂಗಳಾಗಿಲ್ಲ ಅಷ್ಟರಲ್ಲಿ ಅಮೌಂಟ್ ಬಂತಾ? ಎಷ್ಟು ಬಂತು? ಅಂತ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಬೇಡವೇ ಬೇಡ ಈ ವಿಡಿಯೋ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಂದ್ರೆ ಸುಮಾರಷ್ಟು ಜನ ಪಾಪ ವಿಡಿಯೋಗಳು ಮಾಡ್ತಿರ್ತೀರಾ. ಮಾನಿಟೈಸೇಷನ್ ಆಗಿರುತ್ತೆ, ಕ್ರೆಡಿಟ್ ಆಗಿದೆ ಅಮೌಂಟ್ ಅಂತ ಮೇಲ್ ಕೂಡ ಬಂದಿರುತ್ತೆ. ಆದ್ರೆ ನಿಮ್ಮ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗಿರಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋದಿಂದ ಅನ್ನೋದಕ್ಕೋಸ್ಕರ ಈ ಒಂದು ವ್ಲಾಗ್‌ನ ಮಾಡಿದೆ. ಅದಷ್ಟೇ ಅಲ್ಲದೆ ಸುಮಾರಷ್ಟು ಜನ ನನಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ದಂಗಾಗತ್ತೆ ಅಂತ ನಾನು ಈ ಒಂದು ವ್ಲಾಗ್‌ನ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಈ ಒಂದು ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.